ದೃಷ್ಟಿ ಬಿದ್ದ ನಾರದ ಮಾಡಿದ ಸಾಟಿ ಸಮಾಚಾರ ಅದಕ್ಕೆ ನಾರದ ಹೆಂಗ ಹಡದಾನು ಅಂತ ಕೇಳಾಕೈತಾಳು ಹೌದು ಶಾಂತವಕ್ಕ ನೀ ಕೇಳ್ತಿ ಅಂದ್ರೊಳಕ್ಕೆ ನಾರದ ಒಂದು ದಗದ ಮಾಡ್ಯಾನ ಒಂದಾನೊಂದು ಟೈಮ್ದಾಗ ಏನು ಮಾಡ್ಯಾನ ಅಂದ್ರೆ ಕೃಷ್ಣ ಪರಮಾತ್ಮ ಕೂತ ಹೇಳಿದಾಗ ಹೌದು ನಾರದ ಬಂದು ಕೇಳ್ತಾನೆ ಏನಂತ 16,000 ಹೆಂಡ್ರು ನನಗೆ ಏ ಕೃಷ್ಣ ಪರಮಾತ್ಮ ಹೌದು ನಿನಗೆ 16,000 ಹೆಂಡ್ರದಾರ ಹೌದು 8 ಮಂದಿ ಪಟ್ಟ ಸ್ತ್ರೀಯರದಾರ ಅದರ ಒಳಗ ರುಕ್ಮಿಣಿ ಸತ್ಯಭಾಮಿ ಅದಾರ 8 ಮಂದಿ ಹೆಂಡ್ರು ನಿನಗದಾರ ಭಗವಂತ ಅದರಾಗ ಮರು ಅನ್ನುವಂಥದ್ದು ಹೊಕ್ಕೈತಿ ಯಾರಿಗೆ ನಾರದಾಗ ಹೌದು ಕೇಳಬಾರ್ದಂತ ಮಾತು ಕೇಳಿದ ಭಗವಂತನ ಏನಂತ ಕೇಳಿದ ಹೆಂಡ್ರು ನಿನಗದಾರಪ್ಪ ಭಗವಂತ ಇದ್ರ ಒಳಗ ನನಗೋಬೇಕಿನ ಸಾಧ್ಯ ಮಾಡಿ ಕೊಡಲ್ಲ ಅಂದತಾವ್ ನಾರದ ಕೃಷ್ಣ ಪರಮಾತ್ಮನ ಕೇಳಿದ ಅವಾಗ ಏನ್ ಮಾಡಿದ ಪರಮಾತ್ಮ ಎಟ್ಟೆಲ್ಲ ಹೆಂಡ್ರು ನಿನಗದಾರು ಅದ್ರ ಒಳಗೆ ನನಗೋಬೇಕಿನ ಕೊಡ್ಲಾ ಅಂದತ್ತ ನಾರದ ಕೋಡಂದಾಗ ಅವಾಗ ಕೃಷ್ಣ ಪರಮಾತ್ಮ ವಿಚಾರ ಮಾಡಿದ ಏನ್ ಮಾಡಿದ ಏ ನಾರದ ಇವತ್ತು ನೀ ಕೇಳಬಾರ್ದಂತ ಮಾತೆಲ್ಲ ಕೇಳಿದಿ ಹೌದು ಯಾಕಂದ್ರೆ ನೀ ಕೇಳಬಾರ್ದಾಗಿತ್ತು ಕೇಳುವಂತ ಅಧಿಕಾರ ನಿನ್ನಲ್ಲಿ ಬಂದ ಚಂದ ಬಳಕ ಈ ಭಗವಂತನ ಲೀಲಾ ಏನೈತೆ ಅನ್ನುವಂಥದ್ದು ನಿನಗೇನ ತಿಳಿದಂಗ ಆಗಿಲ್ಲ ಆದ್ರೆ ನೀನ ಅನುಭವಿಸ್ಬೇಕಾದ್ರೆ ಅದನ್ನ ನೋಡಿ ಅನುಭವಿಸೋದು ಬೇಡ ಹೌದು ಅದನ್ನ ತಿಳ್ಕೊಂಡು ಅನುಭವಿಸೋದು ತಿಳ್ಕೊಂಡು ಏನು ಮಾಡಿದತ್ತ ಏ ನಾ ಯಾರ ಮನ್ಯಾಗ ಇರಂಗಿಲ್ಲ ನೋಡು ನಾ ಯಾಕೆ ಕೋಲೆವ ಕಾಣಂಗಿಲ್ಲ ಆ ಮನಿ ನಿಂದ ನಾರದ ಅಂದವ್ ಕೃಷ್ಣ ಪರಮಾತ್ಮ ಹೌದು ಒಂದು ಟೈಮ್ದಾಗ ಏನು ಮಾಡಿದ ನಾರದ ಏನ್ ಮಾಡಿದ ಆಶಕ್ಕೆ ಬಂದು ಕೃಷ್ಣ ಪರಮಾತ್ಮ ನನಗೆ ವಚನ ಕೊಟ್ಟಾನ ಯಾವ ಮನೆ ಆಗಿರಂಗಿಲ್ಲ ಆ ಮನೆ ನಂದ ಹೇಳನು ಇದು ನಡೀತೈತೆ ಅಂತ ತಿಳ್ಕೊಂಡು ನಾರದ ಏನು ಮಾಡಿದ ಔಷಧಿಗೆ ಬಿದ್ದು ಮನಿ ತಿರುಗಾಡಕತ್ ಎಲ್ಲಾ ಕೋಲೆದಾಗ ಹೋದ ಫಸ್ಟ್ ಕೋಲೆದಾಗ ಹೋದ ಆ ಕೋಲೆದಾಗ ಏನು ಮಾಡಿದ ಭಗವಂತ ಕೂತೇ ಇದ್ದ ಹೌದು 2ನೇ ಕೋಲಕ್ಕೆ ಹೋದ ಅಲ್ಲೂ ಕೂತೇ ಇದ್ದ 3ನೇ ಕೋಲಕ್ಕೆ ಹೋದ ಅಲ್ಲೂ ಕೂತೇ ಇದ್ದ ಎಲ್ಲಾ ಕೋಲೆ ತಿರುಗಾಡ್ಕೋತ ಬಂದ ಕರೆ ನಾರದ ಎಲ್ಲಿ ಹೋಗ್ಕ ನೋಡು ಅಲ್ಲಿ ಕೃಷ್ಣ ಪರಮಾತ್ಮ ಕೂತೇ ಇದ್ದ ಹೌದು ಅವಾಗ ನಾರದ ವಿಚಾರ ಮಾಡಿದತ್ತ ಭಗವಂತ ನಿನಗ ಕೇಳಬಾರ್ದಂತ ವಿಷಯ ಕೇಳೇನಿ ಮಾಡಬಾರ್ದಂತ ಪಾಪ ಮಾಡೇನಿ ಹೌದು ನಿನ್ನ ಲೀಲಾನ ಬೇರೆ ಐತಿ ನಾ ಕೇಳಬಾರ್ದಾಗಿತ್ತು ಇದಕ್ಕೆ ನನಗೆ ತಕ್ಕ ಶಿಕ್ಷೆ ಕೊಡಪ್ಪ ಅಂದತಾವ್ ಹೌದು ನಾರದ ಅವಾಗ ಅಂದಾಗ ತಕ್ಕ ಶಿಕ್ಷೆ ಅವಾಗ ಕೋಡ ಅಂದತ ನೋಡು ಅವಾಗ ಕೋಡ ಅಂದಾಗ ಕೃಷ್ಣ ಪರಮಾತ್ಮ ಹೇಳಿದ ಏನಂತ ನಿನ್ನ ಯಾವಾಗ ನನ್ನ ಹೆಂಡತಿ ಮೇಲೆ ಮೋಹ ಮಾಡಿದ ಒಂದು ಬಳಕ ನನ್ನ ಹೆಂಡತಿಗಳ ಮೇಲೆ ನೀ ಮೋಹ ಮಾಡಿದ ಒಂದು ಬಳಕ ಹಿಂಗಾಗಿ ನಿನಗೂ ಹುಟ್ಲಿ ಅಂತ ತಿಳ್ಕೊಂಡ ಏನ್ ಮಾಡಿದ ಶ್ರಾಪ ಕೊಟ್ಟು ಬಿಟ್ಟದ ಕೃಷ್ಣ ಪರಮಾತ್ಮ ಅವಾಗ ಅವ್ನ ನಾರದ ಏನು ಮಾಡಿದತ್ತ ಏಕಾಏಕಿ ಸಪ್ಪನ ಬಿದ್ದಂಗ ಆತತ ನೀರಾಗ ಮುನಿಗಿದಂಗ ಆತತ ಸಾಟಿ ಮಕ್ಕಳನ್ನ ಹಡ್ದಂಗ ಆತತ ಅವ ನಾರದಾಗ ಹೌದು ಸಾಟಿ ಮಕ್ಕಳನ್ನ ಹಡ್ದಂಗ ಆತತ ಇದು ಯಾರದಿಂದ ಕೃಷ್ಣ ಪರಮಾತ್ಮನಿಂದ ಹೌದು ಅವಾಗ ಯಾವಾಗ ಹೇಳಿದಾಗ ಸಾಟಿ ಸಮಾಚಾರ ಮಾಡಿಬಿಟ್ಟತ್ತು ಮಾತು ಕೃಷ್ಣ ಪರಮಾತ್ಮ ಹೌದು ಪಾ ಭಗವಂತ ನನ್ನ ಶಿಕ್ಷೆ ಮಾಡಪ್ಪ ಅಂದಾಗ ಸಾಟಿ ಮಕ್ಕಳು ಹೋಗಿ ಸಾಟಿ ಸಮಾಚಾರ ಆಗ್ಲಿ ಹೋಗ್ಲತ್ತೆ ಅವಾಗ ಅಂದತ್ ನೋಡ ಕೃಷ್ಣ ಪರಮಾತ್ಮ ಸಾಟಿ ಸಮಾಚಾರ ಮಾಡಿಬಿಟ್ರು ಅವಾಗ ಸಾಟಿ ಸಮಾಚಾರ ಮಾಡಿಬಿಟ್ಟನತ್ತ ಮತ್ತ ಇದ್ರಾಗ ಇವ್ರು ಅಂದದ ಏನಾಯ್ತನ ಏನಿರ್ತೈತಿ ಇವ್ರು ಏನು ಇಲ್ಲ ಅದಕ್ಕೆ ಇವ್ರು ಏನ್ ಮಾಡ್ತಿದಳತ್ತ ಏನ್ ಮಾಡು ಹೆಚ್ಚಿನ ಕೆದಾಳತ್ತ ಜಗದಾಗ ಅವ್ವ ಅಂದ್ರೆ ದೊಡ್ಡ ಕೆದಾಳತ್ತ ಹೌದು ಇವತ್ತೇನು ಮಾಡ್ಯಾಳತ್ತ ಬದುಕಿನೈತಿ ಭಾಗ್ಯಲಕ್ಷ್ಮಿ ಅಂತ 1ನೇ ತಿಂಗಳು ಹಿಡ್ಕೊಂಡು 1ನೇ ತಿಂಗಳು ಹಿಡ್ಕೊಂಡು 2 ವರ್ಷ ಆಗುತ್ತಾನ 1ನೇ ತಿಂಗಳು ಹಿಡ್ಕೊಂಡು 2 ವರ್ಷ ಆಗುತ್ತಾನ ಏನ್ ಮಾಡ್ಯಾಳ ಇವ ಅಪ್ಪ ಅನ್ನೋದು ಗೊತ್ತಿಲ್ಲ ಆಗೈತ ಮಗಗ್ ಯಾಕ 2 ವರ್ಷ ತಕ ಏನ್ ಮಾಡ್ತಿರತ್ತ ಅಪ್ಪ ಅನ್ನೋದು ಇವ ಅನ್ನೋದು ಗೊತ್ತಿಲ್ಲ ಆಗೈತ ಈಗ ಅವ ಏನ್ ಮಾಡ್ಯಾಳತ್ತ ಗೂಗಾಡವ ಏನ್ ಮಾಡ್ಯಾಳಪ್ಪ ಗೂಗಾಡವ ಏನ್ ಮಾಡ್ಯಾಳತ್ತ ಇವ ನಿಮ್ಮ ಅಪ್ಪದಾನತ್ತ ತೋರಿಸ್ಕೊಟ್ಟಾಳತ್ತ ತೋರಿಸ್ಕೊಟ್ಟಾಗ ಅಪ್ಪ ಅಂದ ಅವು ಇದ್ದಾಗ ಎಲ್ಲ ನಿಂದ ಆಕೈತಿ ಹೌದು ಮನ್ಯಾಗ ಅವು ಅನ್ನುವಂತಕ್ಕಿ ಗುರು ಬೇಕತ್ತ ತಾಯಿ ಹೌದು ಅತ್ತ ನೀ ಹೇಳ್ತಿ ಅವಾಗ ತಾಯಿ ಇದ್ದಾಗ ಇವ ಅಪ್ಪ ಅನ್ನುವಂಥದ್ದು ಕೂಣ ಹಿಡಿತೈತಿ ಕೂಸ ಆತ ನೀ ಹೇಳ್ತಿ ಅಂದ ಬಳಕ ಹೌದು ಒಂದೊಂದು ಕೂಸು ಏನ್ ಮಾಡ್ತೈತಿ ಹುಟ್ಟಿದ ಪಟ್ಟಣ ಅವ್ವ ಸಾಯ್ತಾಳ ಕೂಸು ಹುಟ್ಟಿದ ಪಟ್ಟಣ ಅವ್ವ ಸಾತು ಹೋಗ್ಯಾಳಿಕೆ ಗೂಗಾಡವ್ವ ಅವ್ವ ಸಾಯ್ತಾಳ ಮತ್ತ ಅಲ್ಲಿ ಮಗಗ ಬಂದು ಯಾರು ಕಲಿಸ್ಯಾರ ನೀವ ಅಪ್ಪ ಅನ್ನುವಂಥದ್ದು ಅದನ್ನ ಹೇಳ್ತಾಳ ಬಂದ ನಿಮ್ಮ ಅವ್ವ ಬಂದು ಕಲಸಾಕಿರ್ತಾಳಲ್ಲ ಆಕೆ ಇಲ್ಲ ಆಕಿ ಗೋರ್ಯಾಗ ಹೋಗಿರ್ತಾಳ ಹೌದ ಮತ್ತ ಆಕೆ ಯಾವಾಗ ಬಂದು ಕಲಿಸ್ತಾಳು ಕಲ್ಸಂಗಿಲ್ಲ ಹಂಗೇನಿರಂಗಿಲ್ಲ ಅದ ಶಾಂತವಕ ಯಾಕಂದ್ರ ನೀ ಇದ್ರು ಆತು ನೀ ಬಿಟ್ರು ಆತು ನೀ ಸಾತ್ರುನು ಆತು ಹೌದು ಆ ಮಗಗ್ ಇವ ನಮ್ಮ ಅಪ್ಪ ಇವ ನಮ್ಮ ಕಾಕ ಈಕೆ ನಮ್ಮ ಆಯಿ
ಇವನ ಮಾಜ ಅನ್ನುವಂಥದ್ದು ಎಲ್ಲ ಚಲನ ಒಲನ ಮಾಡವ ಬ್ಯಾರೆ ಅದಾನ ಭಗವಂತ. ಹೌದು. ಆದ್ರೆ ನಿಮ್ಮ ಹೇಳಿಕೊಟ್ಟಾನೆ ಹೇಳ್ತೀವಿ ಸುಳ್ಳು ಅದ. ಯಾಕಂದ್ರ ಮನ್ಯಾಗ ತಾಯಿನ ಗುರು ಅದಾಳು. ತಾಯಿನ ಬಿಟ್ರೆ ಮತ್ತೊಬ್ಬ ಗುರು ಇಲ್ಲ ಅಂತ ನಿನಗೊಂದು ಅಧಿಕಾರ ಬಂದಿತ್ತಂದ್ರ ಹೌದ ನೀ ಮೊದಲು ತಾಯಿ ಆಗ್ಬೇಕಾದ್ರೆ ನಿನ ಗುರು ಯಾರಿದ್ರು? ನಿನಗೊಬ್ಬ ಗುರು ಬೇಕಲ್ಲ. ಹೌದು. ಆದ್ರೆ ಯಾವ ಗುರುನ ಮಾಡ್ಕೊಂಡಿ, ಯಾವ ಗುರುನ ಮಾಡ್ಕೊಂಡು ನೀ ಹರದಿ. ಹೌದು ಹೌದಲು ಹೇಳ್ತಾಗೈತಿ. ನಡಿಲಿ. ಹೆಣ್ಣಿನ ಶ್ರಾಪದಿಂದ ನಾರ ಸಾಟಿ ಮಕ್ಕ ಖುಷಿ ಕೊಟ್ಟು ಯಾವ ಕಲಿಸ ಲೀಲಾ ನೋಡಿ ನಾರದ ಮಾಡಿದ ಕಪಟ ತನಕ ಶ್ರೀ ಕೃಷ್ಣ ಕೊಟ್ಟ ವಚನ ತಗೊಂಡು ಕೃಷ್ಣನಲ್ಲಿ ನಾರದವಾದ ಮಂದಿರದ ಸರ್ವನ ಕೋಲೆ ಹೊರಗ ಎದ್ದು ಗೋಪಾಲ ಕೃಷ್ಣ ದೃಷ್ಟಿ ಬಿದ್ದ ನಾರದ ಸಾಟಿ ಸಮಾಚಾರ ಕೃಷ್ಣ ದೃಷ್ಟಿ ಬಿದ್ದ ನಾರದ ಮಾಡಿದ ಸಾಟಿ ಸಮಾಚಾರ ಗಣಪತಿ ತಂದೆ ಯಾರಂತ ಕೇಳ್ತೀರಿ ನೀವು ಈಗ ಪರಮೇಶ್ವರನಲ್ಲಿಂದ ಗಣಪತಿ ಆದ ಉತ್ಪನ್ನ ತಂದೆ ಮಾಡಿ ಇಡುತ್ತಿದ್ದವಂತೆ ಸರ್ವ ಗಣಪನನ ತಂದೆ ಅವಾಗ ತಾನ ಸಂಪೂರ್ಣ ಹೆಣ್ಣಿನಿಂದ ಹುಟ್ಟನಂತ ಹೇಳಬೇಡ ಬೇಕಂತ ಬಿಡ ಹುಡುಗಿನಿಂದ ಇದು ಯಾತರ ಜ್ಞಾನ ನನಗ ಒಂದ್ಸಲ ಕಲಿ ಮಾಡಿಕೊ ಬಾಳಿಗೆ ಅಪ್ಪಣ ಒಂದ ತಂದ ಫಲ ಹಾಡಿ ಕೊಂಡಿ ಕುಣಿಸಿ ಜಿಗಾಡಿ ಕುಂಡಿ ಮ್ಯಾಲ ವಾದ್ಯವ ಹಿಡಿಯ ಗುರುವಿನ ಜ್ಞಾನ ಮೊದಲ ಮೋಹಿನಿ ರೂಪ ತೊಟ್ಟ ಬಂದಲ ಕೂಗಾಡ ಹೆಣ ಗುರು ಕಮ್ಮಂದ್ರ ಬಂತ ನಿನಗ ದುರ್ಮರಣ ನಿನ್ನ ತೊಂಟತನ ತೆಗಿಯ ಹುಡುಗಿ ಕೊಟ್ಟಿವ ಮಣ್ಣ ದೇವ ಉಚ್ಚಾಲ ನೋಡ ಈಗ ನೀ ಕೋಡಿ ನೀರು ಕೋಡಿ ಎಲ್ಲ ನೋಡ ಕೋಡಿ ಒಳಗ ಜಲ ಪ್ರಯ ಮಾಡಿ ಕ್ಷೇಮ ಕಗಿವಿಸ ನುಂಗಿದ ನನ್ನೆಲ್ಲ ಕಂಠ ತರಕೈಗನೇ ಹಿಡಿ ತರಕಣಿಯೇ ತರಕಣಿಯೇ ಪ್ರಯದಿಂದ ದೇಹ ತನ್ನಗಮ ಮಾಡಿ ಸಗುಣ ರೂಪದ ಗಂಗಂತೆ ನಿರ್ಗುಣ ರೂಪದ ದೇವರನ್ನ ನಿರ್ಗುಣ ರೂಪದ ದೇವರನ್ನ ನಿರ್ಗುಣ ರೂಪದ ದೇವರನ್ನ ಏ ಸಗುಣ ರೂಪಕ ಗಂಗಾ ಅಂತ ನಿರ್ಗುಣ ರೂಪದ ದೇವರನ್ನ ನನ್ನ ಗಂಡಿನಲ್ಲಿ ಇರೋ ತಾನೇ ಬರುವಾರ ತಿಳಿದ ನೋಡಿ ಮುಂದ ಹಾಡ ಯಾಕ ಅನುಮಾನ ಮಾಡುವಂತ ನನ್ನ ದೇವರ ಸೋಯನ
ಏನು ಮಾಡ್ಯಾಳ ತನುಷಯ ಏನು ಮಾಡ್ಯಾಳ ತಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸು ಮಾಡ್ಯಾಳತ್ತ ಹೌದು ಯಾ ಅನುಷಯ ಯಾರಪ್ಪ ಇವತ್ತು ಬಂದಾಳ ನೋಡು ಗೂಗಾಡ ಅನುಷಯ ಹಾ ಹಾ ಏನು ಮಾಡ್ಯಾಳಪ್ಪ ಏನು ಮಾಡ್ಯಾರು ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸು ಮಾಡಿ ಆಡಿಸೇನಿ ಜಗದಾಗ ನಾ ದೊಡ್ಡ ಕೆದನಿ ಹೇಳ್ತಾರ ಹೇಳುವಂತ ಅಧಿಕಾರಿ ನಿನ್ನಲ್ಲಿ ಒಂದು ಬಂದಿತ್ತಂದ್ರ ಅದು ಸುಳ್ಳೈತೆ ಮಾತ ಯಾಕಂದ್ರ ಬಂಜಿತನ ಬಂತ ಅನುಷಯಾಗ ಚಿಂತೆ ಬಿದ್ದೈತಿ ಹೌದು ಬಂಜಿತನ ಹಿಂಗಲೈತ ತಿಳ್ಕೊಂಡು ಗಂಡ ಹೆಂಡತಿ ಏನ್ ಮಾಡ್ತಾರು ಅನುಷಯ ಮತ್ತು ಅತ್ರಿ ಋಷಿ ಏನ್ ಮಾಡ್ತಾರಂದ್ರ ಪರಮಾತ್ಮನ ಜಪ ತಪ ಮಾಡ್ತಾರ ಒಂದಿಟ ಗಪ್ನಿ ಅಲ್ಲಿ ಹೆಂಗ್ ಮಾತಾಡತಾರ ಅವ್ರಾರು ಮಾತಾಡ್ಲಿ ಅಲ್ಲಿ ದೇವ್ರಿಗೆ ಕೇಳುವಂಗ ಮಾತಾಡ್ರಿ ಅಲ್ಲಿ ಈ ಕಡೆ ಹೊರಗೆ ಬಿಡ್ಬೇಡ್ರಿ ಅಲ್ಲಿ ಹೋಗ್ರಿ ಗುಡಿ ಗುಡಿ ಒಳಗೆ ಮಾತಾಡೋರಿದ್ರ ಇರ್ಲಿ ಮಾತಾಡುವಂತ ಹರಿಕೆ ತೊಟ್ರಿ ಅಂದ್ರೆ ಅಧಿಕಾರಿ ಏನ್ ಮಾಡ್ಬೋದು ಹಿಂಗೈತಾ ನಮ್ಮ ಅಪ್ಪನ ಆಶೀರ್ವಾದ ರೀ ಎಲ್ಲ ಅಪ್ಪನ ಆಶೀರ್ವಾದ ಬೇಕಂದಾಗ ಇಲ್ಲಿ ಜಾತ್ರೆಯಾಗ ಮಾತಾಡುವಂತ ಟೈಮ್ ಸಿಕ್ಕಿರ್ತೈತಿ ಹೌದು ಹೌದು ಅನ್ಕೋತನ ಸಿಗಂಗಿಲ್ಲ ಹೌದು ಅವಾಗ ಏನಾಗೈತಿ ಅನುಷಯ ಇದ್ದಕ್ಕೆ ಅನುಷಯ ಅತ್ರಿ ಋಷಿ ಏನ್ ಮಾಡ್ತಾರು ಏನ್ ಮಾಡ್ಯಾರು ಇವತ್ತು ನಮಗ ಮಕ್ಕಳೆಲ್ಲ ತಿಳ್ಕೊಂಡ ಯಾಕಂದ್ರ ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರ ಹೌದು ಆ ಪರಮಾತ್ಮನ ನಾಮಸ್ಮರಣೆ ಮಾಡುವಾಗ ಏನಾಗೈತಿ ಸಾಕ್ಷಾತ್ ಭಗವಂತಗಳು ಏನೇ ಮಾಡ್ತಾರ ಇವತ್ತು ಅನುಷಯಾಗ ನಾವು ಮಕ್ಕಳ ಕೊಡ್ಬೇಕಾಗೈತೆ ಅಂತ ತಿಳ್ಕೊಂಡ ಏನು ಮಾಡ್ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಿ ಹೋಗ್ಯಾರಪ್ಪ ಅನುಷಯನ ಮನೆಗೆ ಹೋಗ್ಯಾರ ಹೌದು ಯಾಕೆ ಹೋಗ್ಯಾರ ಅಂದ್ರ ಅಕ್ಕಿಗೆ ಮಕ್ಕಳ ಕೊಡ್ಬೇಕಾದ್ರ ಹಂಗ ಕೊಡೋದು ಬೇಡ ಹೌದು ಅಕ್ಕಿ ಎಂತ ಕೆದಾಳ ಅನ್ನುವಂಥದ್ದು ಜನಕ್ಕೆಲ್ಲ ನಾವು ತೋರಿಸಿ ಹೌದು ಹಿಂದಾಗಡೆ ಅಕ್ಕಿಗೆ ಮಕ್ಕಳ ಕೊಟ್ಟು ಹೋಗೋಣ ಅಂತ ತ್ರಿಮೂರ್ತಿಗಳ ವಿಚಾರ ಮಾಡ್ಯಾರ ಹೌದು ಅಕ್ಕಿ ಭಕ್ತಿ ಎಟ್ಟೈತಿ ನೋಡ್ಬೇಕು ಭಕ್ತಿ ಎಟ್ಟೈತಿ ಅನುಷಯನ ನೋಡೋ ಸಂಬಂಧ ಬ್ರಹ್ಮ ವಿಷ್ಣು ಮಹೇಶ್ವರ ಅನುಷಯನ ಮನೆಗೆ ಹೋಗಿ ಹೇಳ್ತಾರೋ ಏನಂತ ಹೇಳಿ ಭಿಕ್ಷಾನದ ತಾಯಿ ಅಂದ್ರ ಅವ್ರು ಹೌದು ಭಿಕ್ಷಾನದ ತಾಯಿ ಯಾವಾಗ ಅಂದ್ರು ನೋಡು ಅವಾಗ ಅನುಷಯ ಓಡಿ ಬಂದ ಭಿಕ್ಷಾ ನೀಡಾಕತ್ತ ಬಂದಳು ಹೌದು ಅವಾಗ ಭಗವಂತಗಳು ಹೇಳ್ತಾರ ಜಂಗಮ ರೂಪ ತೊಟ್ಕೊಂಡು ಬಂದ್ ಏನಂತ ಹೇಳ್ತಾರು ಏನಂತ ಹೇಳು ತಾಯಿ ನಮಗ ಭಿಕ್ಷಾ ಬಿಡ ನೀಡಬೇಕಾದ್ರ ನೀ ಭಿಕ್ಷಾ ನಮಗ ನೀಡಬೇಕಾದ್ರ ತಾಯಿ ಎಂತ ಭಿಕ್ಷಾ ಬೇಡಾಗೈತಿವ ಅನುಷಯ ಹೌದು ನಮಗೆ ಎಂತ ಭಿಕ್ಷಾ ಬೇಕಾಗೈತಂದ್ರ ನೀ ನಿಸ್ಸಂಗ ಆಗಿ ನಮಗೆ ಊಟಕ್ಕೆ ನೀಡಬೇಕಾಗೈತೆ ತಾಯಿ ಅಂತ ಹೇಳಿಬಿಡ್ತಾರ ಅವಾಗ ಏನ್ ಮಾಡ್ತಾಳ ಅನುಷಯ ನಿಸ್ಸಂಗ ಆಗಿ ಊಟಕ್ಕೆ ನೀಡ ತಾಯಿ ಅಂದಾಗ ಈಕೇನು ಮಾಡ್ತಾಳ ಅನುಷಯ ಏನ್ ಮಾಡು ಸ್ವತಃ ನಿಮ್ಮವ ಹೆಚ್ಚತ್ ಹೇಳ್ತೀವಿ ಶಾಂತವಾಕ ಹೌದು ಸ್ವತಃ ನಿಮ್ಮವ ಹೆಚ್ಚಿಗೆ ಇದ್ರ ನಿಮ್ಮವನ ಪಾದ ತೀರ್ಥನ ತಂದ ಬ್ರಹ್ಮ ವಿಷ್ಣು ಮಹೇಶ್ವರನ ಮೇಲೆ ಹೊಡಿಬೇಕಾಗಿತ್ತಲ್ಲ ಮತ್ತೆ ನಿಮ್ಮವ ಯಾಕೆ ಹೊಡಿಲಿಲ್ಲ ಏನ್ ಮಾಡು ಇವ್ರು ಅವನ ಪಾದ ತೀರ್ಥನ ತಗೊಂಡು ಹೊಡಿಲಿಲ್ಲ ಹೌದು ಅತ್ರಿ ಋಷಿ ತನ್ನ ಗಂಡನತೆ ಕೂಡಿ ಹೋಗ್ಕಾಳ ಹೌದು ಗಂಡನತೆ ಕೂಡಿ ಹೋದ ಹೇಳ್ತಾಳ ಪಾದದ ಮುಂದೆ ನಿಲ್ತಾಳು ನೆತ್ತ ಹೇಳ್ತಾಳು ಗಂಡನ ಸ್ಮರಣೆ ಮಾಡಿ ಹೌದು ಇವತ್ತು ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಮನೆಗೆ ಬಂದಾರು ನಿಸ್ಸಂಗಾಗಿ ನನಗೆ ಊಟಕ್ಕೆ ನೀಡೋಣ ಕತ್ಯಾರ ನಾ ಹೆಂಗ ಮಾಡ್ಲಿ ಭಗವಂತ ನನ್ನ ಪತಿವರ್ತಿ ಹಾನಿಯಾಗೋದು ಬಂದತಿ ಇವತ್ತು ಹೇಳಿ ಗಂಡನ ಮುಂದೆ ನಿಂತಾಗ ಅವಾಗ ಅತ್ರಿ ಋಷಿ ಹೇಳ್ತಾನ ಏ ಹುಚ್ಚಿ ಬ್ರಹ್ಮ ವಿಷ್ಣು ಮಹೇಶ್ವರ ಎದಕ್ಕೆ ನಿನಗೆ ಬಂದಾರ ಅನ್ನೋದು ತಿಳಿದಿಲ್ಲ ಅದು ನಿನಗಿನ ಪಕ್ಕ ಗೊತ್ತಾಗಿಲ್ಲ ಅದಕ್ಕೆ ನೀನು ಕಾಳಜಿ ಮಾಡಕ್ ಹೋಗಬೇಡ ಅವ್ರೇ ನಿಸ್ಸಂಗಾಗಿ ಊಟಕ್ಕೆ ನೀಡಂದಾರ ಅಂತೇಳಿ ನೀನ ಕಾಳಜಿ ಮಾಡಕ್ ಹೋಗ್ಬೇಡ ನನ್ನ ಪಾದ ತೀರ್ಥ ತಗೋ ನನ್ನ ಪಾದ ತೊಳೆದಂತ ತೀರ್ಥ ತಗೋ ಹೋಗಿ ಆ 3 ಮಂದಿ ಮೇಲೆ ಸಿಪಡಿಸ ಹೌದು ಆ ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಹೋಗಿ ಸಿಪಡಿಸು ಅವಾಗ ಅವರು ಕೂಸಾಕಾರು ಹೌದು ಮುಂದೆ ನೀ ಏನ್ ಮಾಡ್ಬೇಕಾಗೈತಿ ನಿಸ್ಸಂಗಾಗಿ ಅವ್ರಿಗೆ ಊಟಕ್ಕೆ ನೀಡೋ ಅಂತ ಹೇಳಿಬಿಟ್ಟು ಹೌದು ಅವಾಗ ಏನ್ ಮಾಡ್ಯಾವ ಏನ್ ಮಾಡ್ರು ಅನುಸಯ ಇದ್ದಕ್ಕೆ ಆತ್ರಿ ಸ್ವಾಮಿ ಅಂತ ತಿಳ್ಕೊಂಡು ಗಂಡನ ಪಾದ ತೊಳೆದ ಗಂಡಗ ನಮಸ್ಕಾರ ಮಾಡಿ ಪಾದ ತೀರ್ಥ ತಗೊಂಡು ಹೋಗಿ ಬ್ರಹ್ಮ ವಿಷ್ಣು ಹೇಳ್ತಾಳ ಬರ್ರಿ ಸ್ವಾಮಿ ನಾ ನಿನಗೆ ನಿಸ್ಸಂಗಾಗಿ ಊಟಕ್ಕೆ ನೀಡ್ತಾನ 3 ಮಂದಿಗೆ ಬರ್ರಿ ಒಳಗ ಕರೆದಳು ಕರೆದ 3 ಮಂದಿನ ಕುಣಿಸ್ಯಾಳ ಹೌದು ಕುಣಿಸಿ ಅವಾಗ ಗಂಡನ ಪಾದ ತೀರ್ಥ ತಂದ 3 ಮಂದಿ ಮೇಲೆ ಸಿಂಬಿಡಿಸ್ಯಾಳ ನೋಡು ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗ್ಯಾರ ಕೂಸಾದ ಮೇಲೆ ಏನು ಮಾಡ್ಯಾಳು ಅವಾಗ ಅನುಷಯ ಅವ್ರಿಗೆ ಜೋಗದಾನು ಹಾಡ್ಯಾಳು ಮಲಿನೂ ಕುಡಿಸ್ಯಾಳು ಅವ್ರನ್ನ ಜ್ವಾಕ್ಯನೂ ಮಾಡ್ಯಾಳ ಹೌದು ಯಾಕಂದ್ರೆ 9 ತಿಂಗಳು 9 ದಿನ ಆಕೆ ಮನ್ಯಾಗ ಅವ್ರ ಅದಾರು ಅಲ್ಲಿ ಜ್ವಾಕ್ಯ ಆದ ಮೇಲೆ ಏನು ಮಾಡ್ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿದ್ದ ಟೈಮ್ ಅದಾಗ ಆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕೈಲಾಸದಾಗ ಏನ್ ಮಾಡು ಮತ್ತೆ 8 ದಿನ ಗಂಡನ ಬಿಟ್ಟು ಕೈಲಾಸದಾಗ ಇರ್ತಾರೆ ಅವ್ರು ಗಂಡಗಳು ಇಲ್ಲಿ ಕೂಸಾಗ್ಯಾರ ಏನ್ ಮಾಡು ಒಂದಾನೊಂದು ಟೈಮ್ದಾಗ ಗಂಡಗಳು ಮತ್ತೆ ಇವ್ರಿಗೂ ಆಗೋದಿಲ್ಲ ನೆನಪು
ಏನ್ ಮಾಡಿರ್ತಮ್ಮ ಗಂಡ ಹೋದ್ ನೆನಪಾತಿ ಇವ್ರಿಗೆ ಯಾರಿಗೆ ಗೋಗಾಡದವ್ರಿಗೆ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಇವ್ರು 3 ಮಂದಿ ಬಾಂದ್ರ ತೊಳಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಗಾಂಡಗಳು ನೆನಪಾಗಿ ದರಿಗೆ ಹೊಡೆದು ಬಂದ್ರತ್ತ ಹೌದು ಬಂದ ಗಾಂಡಗಳನ್ನ ಹುಡುಕ್ಯಾಡಕತ್ರತ್ ಹುಡುಕ್ಯಾಡಕೈತದಾಗ ಅವಾಗ ಅನುಷ್ಯನ ಮನೆಗೆ ಹೋದ್ರತ್ತ ಇಲ್ಲ ನಮ್ಮ ಗಂಡಗಳದಾರ ತಾಯಿ ನಮ್ಮ ಗಂಡಗಳು ನಮ್ಮ ಮನೆಗೆ ಕಳಿಸ್ಕೊಡು ಅಂದ್ರತ್ ಹೌದು ಅನುಷ್ಯಾಗಿ ಹೇಳ್ರು ಅಂದಾಗ ಅನುಷ್ಯ ಅಂದ್ರತ್ತ ಎಲ್ಲಿ ಗಂಡ್ರ ಎಲ್ಲವ್ರ ನೀವು ಯಾರು ಗಂಡ್ರ ಇಲ್ಲಿ ಬಂದಿಲ್ಲ ನಿಮ್ಮ ಅವ್ರು ಯಾರು ಇಲ್ಲಿ ಇಲ್ಲ ಅಂತ ಹೇಳಿಬಿಟ್ರತ್ತ ಅನುಷಯ ಹೌದು ಅವಾಗ ಅವ್ರು ಹೇಳಿರತ್ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಏ ತಾಯಿ ಅಂದ್ರತ್ತ ಅವ್ರ ನಾವ ಸ್ವತಃ ನಿನ್ನ ಮನೆಗೆ ಕಳಿಸಿದ್ವು ಸ್ವತಃ ನಿನ್ನ ಮನೆಗೆ ನಾವ ಕಳಿಸಿದ್ವು ಒಳಗದಾರು ಕಳಿಸ್ಕೊಡುವ ತಾಯಿ ಅಂದಾಗ ಅವಾಗ ಏನ್ ಮಾಡಿರತ್ತ ಏನ್ ಮಾಡ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗಿ ಬಿಟ್ಟಾರ ಒಳಗ ನಿಮ್ಮ ಗಂಡುಗಳು ನೀವು ಕೈ ಹಿಡ್ಕೊಂಡು ಹೋಗಿರತ್ತೇಳಿ ಅಂದ್ಬಿಟ್ಟು ತನುಷಯ್ಯ ಗುರ್ತ ಹಿಡಿದ ಏನ್ ಮಾಡಿ ನಿಮ್ಮ ಗಂಡುಗಳು ನೀವು ಕೂಡ ಹಿಡ್ಕೊಂಡು ಹೋಗಿರತ್ತೆ ಯಾವಾಗ ತನುಷಯ್ಯ ಅಂದ್ರತ್ತ ಅಂದಾಗ ಇವ್ರು ಏನ್ ಮಾಡಿರತ್ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಏನ್ ಮಾಡ್ರು ಅಕ್ಕಿ ಗಂಡನ ಇಕ್ಕಿ ಗಂಡನ ಅಕ್ಕಿ ಗಂಡನ ಈಕಿ ಅದಲ ಬದಲ ಹಿಡ್ಕೊಂಡ್ರತ್ ಇವ್ರು ಹೌದು ನೋಡು ತಾಯಿಗಳು ಶ್ರೇಷ್ಠ ಅಂತ ಹೇಳ್ತಾರ ಇವ್ರು ಗೂಗಾಡ್ದವ್ರು ಅಲ್ಲೇ ಗುರ್ತಾಗ್ತಿದಲ್ಲ ಮತ್ತ ಗಂಡುಗಳು ನಿಮ್ಗೆ ಯಾಕೆ ಕೂಣ ಹತ್ತಿಲ್ಲ ಅವಾಗ ನಾರದ ಬಂದತ್ತು ಮಾತು ಓಡಿ ಏನ್ ಮಾಡ್ರು ನಾರದ ಬಂದ್ ಹೇಳಿದತ್ತ ಇನ್ನು ಚಲನವಲನ ಬ್ಯಾರೆ ಆಕೈತಿ ಬಾ ಅಂತ ತಿಳ್ಕೊಂಡು ಅಂದ್ರೆ ಹಿಂಗಲ್ಲ ನಿಮ್ಮ ಗಂಡಿವ ಅವಾಗ ಹೇಳಿದತ್ ನೋಡು ಅವಾಗ ಸುದ್ದಾಗಿ ಬಂದ್ರತ್ ಇವ್ರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ತನ್ನ ಗಂಡುಗಳನ್ನ ಹಿಡ್ಕೊಂಡು ನಡೆದ್ರು ನಡೆದಾಗ ಅವಾಗ ಅನುಷ್ಯ ಏನ್ ಮಾಡಕತ್ತಳತ್ತ ಏನ್ ಮಾಡು ಬ್ರಹ್ಮ ವಿಷ್ಣು ನೋಡಿ ಅಳಾಕೈತಿ ಬಿಟ್ಟಳತ್ ಯಪ್ಪ ಎಷ್ಟಾಗ್ಲಿ ನನ್ನ ತೊಟ್ಟಲ್ದಾಗ ಕೂಸಾಗಿ ಆಡೀರಿ ಯಾಕಂದ್ರೆ ನನ್ನ ಮಡಲಾಗ ನೀವು ಆಡೀರಿ ಅಂದ ಬಳಕ ಹೌದು ಇವತ್ತು ನನ್ನ ಮಡಲು ಖಾಲಿ ಬೀಳಬೇಕಾದ್ರೆ ಇದನ್ನ ಖಾಲಿ ಬಿಟ್ಟು ಹೆಂಗ್ ಹೋಗ್ತೀರಿ ಹೌದು ನನಗೆ ಈಗ ಸದ್ದ ಒಂದು ಕೂಸಬೇಕಾಗೈತಿ ಹೆಂಗ ಮಾಡ್ರಿ ಸ್ವಾಮಿ ಅಂದಾಗ ನನ್ನ ಮಕ್ಕಳವ್ರು ಹೋಗ್ತೀರ ಮಕ್ಕಳಾಗಿದ್ರೆ ಹೋಗಿದ್ರೆ ಏನ ಅಂದ ಪಟ್ನ ಏನಾತತ್ತ ಏನ್ ಮಾಡಿ 3 ಮಂದಿ ಆಶೀರ್ವಾದ ಮಾಡಿರತ್ 3 ಮಂದಿ ಆಶೀರ್ವಾದ ಮಾಡಿದಾಗ ಯಾರು ಹುಟ್ಟು ಬಂದಾರು ಬಂದ್ರ 3 ಮಂದಿ ಯಾವಾಗ ಆಶೀರ್ವಾದ ಮಾಡ್ರಿ ನೋಡು ಅವಾಗ 3 ತಲೆ ದತ್ತಾತ್ರನು ಹುಟ್ಟು ಬಂದಾನ ಹೌದು ಮತ್ತ ಯಾರ ಚಂದ್ರನು ಹುಟ್ಟು ಬಂದಾನ ಹೌದು ಮುಂದಿನ ನಾಬು ಹುಟ್ಟು ಬಂದಾನ ಯಾರ ಆಶೀರ್ವಾದ ಪರಮಾತ್ಮನ ಆಶೀರ್ವಾದ ಭಗವಂತಗಳು ಒಮ್ಮೆ ಕೊಡಬಾರ್ದಂತ ನಮಸ್ಕಾರ ನಿನ್ನ ಕ್ವಾರ್ಟರ್ ಅಂದ್ರ ಒಂದ ತಲೆ ಅವ 3 ತಲೆ ಹುಟ್ಟು ಬರ್ತಾನ ಹೌದು ಕೊಡಬಾರ್ದಂತ ಆಶೀರ್ವಾದ ಕೊಟ್ರ ಮತ್ತ ಅವಾಗ ಬ್ಯಾಡಾಗಿ ಬತ್ತಂದ್ರೆ ಏನ್ ಮಾಡ್ತಾನ ಅವ್ ಬ್ಯಾಡಾಗಿ ಬತ್ತಂದ್ರೆ ನಿನಗೆ ಹನಿ ಕೊಡಕೊಂಡ್ರು ಕೊಡಂಗಿಲ್ಲ ಅವ್ ಕೊಡಂಗಿಲ್ಲ ಅಂತ ಭಗವಂತ ನಮ್ಮವದಾನು ಹೌದು ಅದಕ್ಕೆ ಏನಾಗೈತಿ ಏನ್ ಹೇಳ್ತಾರ ಮತ್ತ ಮುಂದ ಬಂಜಿತನ ಬಂತಂತ ಅನುಷಯಾಗ ಚಿಂತೆ ಬಿದ್ದೈತಿ ಹೌದು ಬಂಜಿತನ ಬಂತ ಅಂತ ಚಿಂತೆ ಬೀತು ಶಿವ ಮಾತಿದ್ರಪತಿ ಪಾಲ ಪಾವನ ವಿಷ್ಣು ಮಹೇಶ್ವರ ಕೇಳ್ರಿ ಹಾಳ ಒಂದಿನ ಆಕೆ ಭಕ್ತಿಗೆ ಮೆಚ್ಚಿ ಕೂಸಾದ ವಾದ ಸೋರೇನ ದತ್ತಾತ್ರೇಯ ಎಂಬ ಮಗನಾಗಿ ಶಸ್ತ್ರ ಗುರುವಾಗಿ ಹಿರಿ ಹಿಗ್ಗಿದ ಅನುಷಯಾಗ ಪತಿ ಪಾಲಿಂದ ಸದ್ಗತಿಗೆ ಹೊಂದಲಿಲ್ಲ ಋಷಿ ಪಾದದಿಂದ ಬ್ರಹ್ಮ ವಿಷ್ಣು ಕೂಸಾರು ಎಷ್ಟ ಹೇಳಿದ್ರ ಜ್ಞಾನ ನಿನಗ ಬರುತ್ತಾಗಲೇನ ನಾಗೇಂದ್ರನ ಯಾರ ನಾಗೇಂದ್ರನ ಶ್ರಾಪಕ್ಕೆ ಒಳಗಾಗಿದ್ರು ವಿಷ್ಣು ಅರ್ಜುನ ಹೌದು ನಾಗೇಂದ್ರನ ಶ್ರಾಪಕ್ಕೆ ಒಳಗಾಗಿದ್ರು ವಿಷ್ಣು ಅರ್ಜುನ ಒಬ್ಬರು ವಾಹನ ಪ್ರಾಣ ಕೊಡುವ ತಾಣ ಇದೇ ಕಾರಣ ಭಾರತ ಓದಿ ನೋಡ ಜ್ಞಾನಗಳ ಸಾರವಾಡ ಕುಮಾರಸ್ವಾಮಿ ಮಾಡಿ ಬಿಟ್ಟ ಮಾಯದ ಮರವಾಡ ಹರಿಶ್ಚಂದ್ರಗಮನ ವಸ ಬಂದ್ರ ತನ್ನ ಬೆಟ್ಟ
ಹೆಣ್ಮಕ್ಳಲ್ಲಿ ಒಂದು ಅಧಿಕಾರ ಬಂದೈತಿ. ಹಂಗಪ್ಪ ಏನಂತ ಬಂದೈತಿ? ಹಂಗ ಶೆಟ್ಟಿಯ ತಾಯಿನ ನಮ್ಮ ಹಣಿವಾರ ಬರಿತಾಳು. ಹೌದು. ಅಂದ್ರ ಜಗದಾಗ ಆಕೆ ದೊಡ್ಡ ಕೆದಾಳು ಅನ್ನುವಂಥದ್ದು ನೆನತೆಗೆ ಬಂದಿತ್ತು ಅಂದ್ರೆ ಅದು ತಪ್ಪು ಕಲ್ಪನೆ ಐತಿ. ಹಂಗಪ್ಪ ಯಾಕಂದ್ರ ಶೆಟ್ಟಿನ ತಗದ ಏನೈತಿ? ಏನೈತಿ? ಬ್ರಹ್ಮ ಹೇಳಿದಂಗ ಶೆಟ್ಟಿನ ಬರೆಯುವುದು ಅಟ್ಟ ಹಣಿವಾರ ನಾನ ಬರಿತಾನಂತ ತಿಳ್ಕೊಂಡ ಏನ್ ಮಾಡು? ಶೆಟ್ಟಿನ ತಾಯಿ ತನ್ನ ಮಗನ ಹಣಿವಾರ ತಾನ ಬರದಳತ್ತ. ಏನಂತ ಬರದಳತ್ತ? ಏನಂತ ಬರದಪ್ಪ? ಯಾಕಂದ್ರ ದೇವತೆಯರ ಒಳಗ ಹೌದು ಎಲ್ಲಾರು ಕೂಡ್ತಾರ ಖರೆ. ಹೌದು, ಎಲ್ಲಾರು ಕೂಡ್ತಾರ ಖರೆ. ಹೌದು, ಈ ಕಡೆ ಚಂದ್ರ ಈ ಕಡೆ ಸೂರ್ಯ ಇವ್ರು ಯಾವಾಗೂ ಕೂಡಂಗಿಲ್ಲ. ಈ ಕಡೆ ಚಂದ್ರ ಈ ಕಡೆ ಸೂರ್ಯ ಇವಾಗ ಯಾವಾಗೂ ಇವರು ಕೂಡಂಗಿಲ್ಲ. ನನ್ನ ಮಗನ ಮರಣ ಆಗಂಗಿಲ್ಲ ಅಂತೇಳಿ ಹನಿವಾರ ಬರ್ದಳತ್. ಹೌದು, ಯಾರ? ಶೆಟ್ಟಿ ತಾಯಿ ತಾನು ಹನಿವಾರ ಬರ್ದಳತ್ ಮಗನ ಹನಿವಾರ. ಹೌದು, ಈ ಕಡೆ ಸೂರ್ಯನು ಈ ಕಡೆ ಚಂದ್ರನು ಎಲ್ಲ ದೇವತೆಯರು ಕೂಡ್ತಾರ ಖರೆ. ಇವ್ರಿಬ್ರು ಯಾವಾಗ ಕೂಡಂಗಿಲ್ಲ. ನನ್ನ ಮಗನ ಹನಿವಾರ ಹಿಂಗ್ ಬರಿಬೇಕಂತ ತಿಳ್ಕೊಂಡು ಬರ್ದಳತ್ತ. ಹೌದು, ಬರದ್ ಏನಾತ? ಏನಾಯ್ತು? ಮುಂದೆ ಮಗ ದೊಡ್ಡವಾದ ಹರ್ಯಕ್ಕೆ ಬಂದ, ಮದುವೆ ವಯಸ್ಸಕ್ಕೆ ಬಂದ. ಲಗ್ನ ಹುಡ್ರ ಲಗ್ನಕ್ಕೆ ಬಂದ ಮೇಲೆ ಶೆಟ್ಟಿವಿ ಏನ್ ಮಾಡ್ತಾಳು? ಇವತ್ತು ನನ್ನ ಮಗ ದೊಡ್ಡವಾಗ್ಯಾನು, ಇವತ್ತು ನನ್ನ ಮಗನ ಮದುವೆ ಮಾಡೋದನಿ. ಹೌದು, 33 ಕೋಟಿ ದೇವತೆಯರೆಲ್ಲ ಬರ್ಬೇಕಂತೇಳಿ ಡಂಗರ ಸಾರಿ ಹೇಳುತ್ತ. ಹೌದು, 33 ಕೋಟಿ ದೇವತೆಯರೆಲ್ಲ ಬರ್ಬೇಕಂತೇಳಿ ಡಂಗರ ಸಾರಿದಾಗ ಏನಾಯ್ತು? ಎಲ್ಲರಿಗೂ ಆಮಂತ್ರಣ ಕೊಟ್ಟಳತ್ತ. ಹೌದು, ಎಲ್ಲರಿಗೂ ಆಮಂತ್ರಣ ಕೊಟ್ಟಳತ್ತ. ಸೂರ್ಯಾಗ ಚಂದ್ರಿಗೆ ಆಟ ಬಿಟ್ಟಳತ್ತ. ಕೊಡ್ಲಿಲ್ಲ. ಯಾಕೆ ಬಿಟ್ಟಾಳ? ಅಲ್ಲಿ ಬರಲ್ಲ. ಜೇರ ಕಡ್ತ ಅವರು ಬಂದ್ರಂದ್ರೆ ಇಲ್ಲಿ ಮರಣ ಹಾಕತ್ತನ್ನುವಂಥದ್ದು ಅಕ್ಕಿ ಗೊತ್ತಕ್ಕರೆ. ಆ ಸೂರ್ಯಾಗ ಚಂದ್ರ ಎಲ್ಲರಿಗೂ ಬಿಟ್ಟ, ಎಲ್ಲರಿಗೂ ಆಮಂತ್ರಣ ಕೊಟ್ಟಳತ್ತ. ಎಲ್ಲರೂ ಬಂದ್ರತ್ತ. ಹೌದು, ಲಗ್ನ ನೋಡಿತ ಮಾಸ್ತರ್ ಒಳ್ಳೆ ಬರ್ಜರಿಲ್ಲೇ ಮದುವೆ ನಡೆಸೋಳು. ಹೌದು, ಏನು ಬರೀ ತಾಳಿ ಕಟ್ಟೋ ಟೈಮ್ ಅಟ್ಟ ಬಂದಿತ್ತ. ತಾಳಿ ಕಟ್ಟೋ ಟೈಮ್ ಬಂದಿತ್ತು. ಸೂರ್ಯನು ಚಂದ್ರನು ವಿಚಾರ ಮಾಡಿರತ್ತ. ಎಲ್ಲಾ ದೇವತೆಯರೆಲ್ಲ ಮದುವೆಗೆ ಹೋಗ್ಯಾರ. ಶೆಟ್ಟಿ ತಾಯಿ ಮದುವೆಗೆ ಮಗನ ಮದುವೆಗೆ ಹೋಗ್ಯಾರ ಅಂದ ಬಳಕ ಏನೋ ಗದ್ದಲದಾಗ ನಮಗೂ ಇಬ್ರು ಮಂದಿಗೆ ಹೇಳಕ್ಕರೆ ಏನೋ ಮರ್ತಾರು. ಮಾರ್ತಕಾರಕ ನಾವು ಇಬ್ರು ಹೋಗ್ಬೇಕಾಗೈತ ತಿಳ್ಕೊಂಡು ಇಬ್ರು ಕೂಡಿ ಮಾತಾಡ್ರತ್. ಇಬ್ರು ನಾವು ಮದುವೆಗೆ ಹೋಗೋಣ ಅಂತ ಹೇಳಿ ಈ ಕಡೆಯಿಂದ ಸೂರ್ಯ ಬಂದತ್ತ, ಈ ಕಡೆಯಿಂದ ಚಂದ್ರ ಬಂದತ್ತ. ಇಬ್ರು ಕೂಡಿ ಬಂದ್ರತ್ತ. ಬರೋ ಟೈಮ್ನಾಗ ಏನಾತ? ಅವಾಗ ಗಾಬರಿ ಬಿದ್ದಳಿಕೆ. ನೀವು ಇಬ್ರು ಕೂಡಂಗಿಲ್ಲ, ಹೆಂಗ ಬಂದ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಆ ಕಡೆಯಿಂದ ಸೂರ್ಯ ಬಂದ, ಈ ಕಡೆದ ಚಂದ್ರ ಬಂದ. ಮಗನ ದಿನ ಅಕ್ಕಿ ಕಾಳು ಬಿದ್ದಿರಕ್ಕಿಲ್ಲ, ಮಗನ ಕೊಂದು ಹೋಗೋದಿಲ್ಲ. ಈಕೆ ಯಾರ? ಶೆಟ್ಟಿವಿ ನಡಬಾರ್ಕ ಕೊಂದು ಹೋಗೋದಿಲ್ಲ. ಮತ್ತ ಅವ್ನು ಜೇರ್ ಕಡ್ತ ನಮ್ಮ ಬ್ರಹ್ಮ ಹೇಳಂದ್ರ ಹೇಳಿದಂಗ ಹೋಗಿತ್ತು. ನನ್ನ ಮಗನ ಹಣಿವಾರ ಬರ್ರಿಪ್ಪ ಹಿಂಗ ಬರ್ಯಾಕ್ಯದ ನೀವು ಒಂದಿಟ್ಟು ಹೇಳು ಬ್ರಹ್ಮ ಅಂದ್ರೆ ಅವ್ನು ಹೇಳ್ತದ ಮುಂದಿನ ದಾರಿ, ಮುಂದಿನ ಸೂಚನೆ ಹೇಳ್ತದ. ಆದ್ರೆ ನಾನು ಅಂತ ಅಹಂಕಾರ ನಾನಾ ದೊಡ್ಡಕ್ಕೆ ಆಗ್ಬೇಕನ್ನುವಂಥದ್ದು ಒಳಗೆ ಬಂದಿತ್ತಲ್ಲ. ಹೌದು, ಅವಾಗ ಆ ಬ್ರಹ್ಮಗೆ ಕೇಳಲ್ಲ ಅವ್ರ ಶೆಟ್ಟಿವಿ ಬರ್ದಿರತ್ತ. ಹಿಂಗಾಗೈತೆ ತಗದ. ಹೌದು, ಮಗನ ಹಣಿವಾರ ನಿನಗ ಬರ್ಯಾಕ ಬಂದಿಲ್ಲ. ಹೌದು, ಮಾತಿಯವರು ಹೆಚ್ಚಿನ ಅವ್ರ ಮಾತು ಜಗದಾಗ ಹಂಗೇನು ಹೆಚ್ಚಿನ ಆಗಾಕ ಬರಂಗಿಲ್ಲ. ಏನ್ ಮಾಡ್ಯಾರ? ಶೆಟ್ಟಿವಿ ತಾಯಿ ಹೆಚ್ಚಂತ ಶೆಟ್ಟದಿನ ಅಂತ ಹೇಳ್ತೀರಿ. ಶೆಟ್ಟಿವಿ ತಾಯಿ ಯಾಕಾಗಿ ಹೋಗ್ಯಾಳ ಹೇ ಸ್ವಾಮಿಗಳ ಸ್ವಾಧೀನ. ಹುಡುಗನ ಕಾಟಿದ್ರ ತಾಯಿ ಹೋಗಿ ಅಂತ ಏನ ಕಾರಣ? 33 ಕೋಟಿ ದೇವತೆಯರೆಲ್ಲ
ಕರ್ನಾಟಕದಲ್ಲಿ ಹತ್ತನೇ ತಾಲೂಕ ಪ್ರಕಟಾತ ಅಂಕ ಚೋರ ಪ್ರಕಟಾತ ಅಂಕ ಚೋರ ಪ್ರಕಟೆ ಆತ ಅಂಕ ಚೋರ ಏ ಕರ್ನಾಟಕದಲ್ಲಿ ಹತ್ತನೇ ತಾಲೂಕ ಪ್ರಕಟಾತ ಅಂಕ ಚೋರ ಸಿಕೊಂಡ ಬಿಟ್ಟರ ಕಾರ ಸಿದ್ಧ ರಾಮಚಂದ್ರ ಕವಿ ಮಾಡಿ ಬಿಟ್ಟ ನಿಮ್ಮ ಕಲಿಗಿನ ಕೂದು ಮುಗಿಯ ಕೂತವಂತಿ ನಾಚಿಕೆನ ರೂಪ ತೊಟ್ಟ ಮಾಡಿ ಭಕ್ತಿ ಪಾಲನ ಮಾಡುವಂತ ಶಾಲೆ ಏನ ತಾಡ್ತಾಳ ಶಾಂತವಕ್ಕ ಶಾಂತಿ ಸೋದರ ಮಾವನ ಸಂಘ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಘ ಬಿಟ್ಟಿನ ಅಂತರಂಗದ ಗುಂಡು ಗಂಡನ ಗೋಳ ಕಟ್ಟಿನ ಹೌದು ಹೇಳಕೈತಾಳ ಶಾಂತವ ಅಂತರಂಗದ ಗಾಂಡಿ ಯಾವ ಅಂತರಂಗದವ ಯಾರ ಬಹಿರಂಗದವ ಯಾವ ಬಹಿರಂಗದವ ಯಾರ ಹೌದು ನೀನ ಹೇಳಿ ಹೋಗಿದಿ ಏನಂತ ಹುಟ್ಟುವುದಕ್ಕಿಂತ ಮೊದಲು 1000 ಮಂದಿ ಸೋದರ ಮಾವನ ಸಂಘ ಬಿಟ್ಟಿನ ಹೌದು ಅಂತರಂಗದ ಗಂಡನ ಗೋಳ ಕಟ್ಟಿನ ಹೌದು ಯಾಕಂದ್ರೆ ನಿನಗೂ ಇಬ್ಬರು ಇದ್ದಂಗ ಆತ್ಲ ಅಂತರಂಗದಾಗ ಬಹಿರಂಗದಾಗ ಹೌದು ನಿನಗೂ ಇಬ್ಬರು ಮಂದಿ ಗಂಡದಾರ ಅಂದ ಬಳಕ ಕಾಣೋ ಗಂಡ ಯಾರು ಬಹಿರಂಗದವ ಕಾಣೋ ಗಂಡ ಏನದ ನೋಡು ಬಹಿರಂಗದವ ಇವ ಬಹಿರಂಗದಾಗ ಅಂದ್ರೆ ಹೆಂಗದವ ಇವತ್ತೇನು ನೀ ಜಲಮ ಮಾಡಕೈತಿ ನೋಡು ಒಬ್ಬ ಗಂಡ ನನಗೆ ಬೇಕು ಕೊಳೆಮೇಗೆ ಅನ್ನತ್ ಹೇಳಿ ನನಗೆ ಗಂಡನ ಬಿಟ್ಟರೆ ನಿರ್ವಹ ಇಲ್ಲ ಗಂಡನು ಅಂತದ ಬೇಕು ಅಂದಾಗ ನನ್ನ ಗಾಡಿ ಮುಂದೆ ಸಾಗತೈತಿ ಅಂತ ತಿಳ್ಕೊಂಡ ಹೌದು ಗಂಡನ ಹಿಡ್ಕೊಂಡು ನೀ ಏನು ಜಲಮ ಮಾಡತ್ತದಿ ನೋಡು ಮಾಡ್ಕೊಂಡ ಇವು ಬಹಿರಂಗದಾಗಿನ ಗಂಡ ಅಂತರಂಗದಾಗಿನ ಗಂಡ ಯಾರ ಪರಮಾತ್ಮ ಅಂತರಂಗದಾಗಿನ ಗಂಡ ಅಂದ್ರ ಹೌದು ಜೀವಾತ್ಮ ಅನ್ನುವಂಥವ್ ನಿನ್ನ ಒಳಗದಾನ ನೋಡು ಹೌದು ಜೀವಾತ್ಮ ಅನ್ನುವಂಥವ್ ಏನು ನಿನ್ನ ಒಳಗದಾನ ನೋಡು ಅವ ಅಂತರಂಗದ ಗಂಡ ಹೌದು ನಿನ್ನ ಒಳಗಿದ್ದಂದ್ರ ಅಠ ಏನಾಗೈತಿ ನಿನ್ನ ಒಳಗಿದ್ದಂದ್ರ ಅಠ ನಿನಗೆ ಮನುಷ್ಯ ಅಂತಾರು ಹೌದು ಅವ ಜೇರ್ ಕಡ್ತ ಒಂದಿಟ್ಟ ಖಾಲಿ ಹೊರಗೆ ಕೂತಂದ್ರೆ ಏನಂತಾರ ಹೆಣ ತಾರಿಕೆಗೆ ಹೆಣ ಅನ್ನಬೇಕಾಗೈತಿ ಹೌದು ಯಾಕಂದ್ರ ಅವ ಇರುತ್ತನ ಅಠ ಯಾಕಂದ್ರ ದೇವ್ರ ಇರುತ್ತನ ಅಟ್ಟ ಇದಕ್ಕೆ ಏನ್ ಅನ್ನಬೇಕಾಗೈತಿ ಗುಡಿ ಅನ್ನಬೇಕಾಗೈತಿ ಹೌದು ಒಳಗ ದೇವ್ರ ಇರುತ್ತನ ಅಟ್ಟ ಇದಕ್ಕೆ ಗುಡಿ ಅನ್ನಬೇಕಾಗೈತಿ ಜೇರ್ ಕಡ್ತ ಒಳಗ ದೇವ್ರ ಇರ್ಲಿಕ್ಕಂದ್ರ ಹಾಲು ದೇಗಲ ಗುಡಿ ಅನ್ನಬೇಕಾಗೈತಿ ಹೌದು ಒಳಗ ದೇವ್ರ ಇದ್ದಂದ್ರೆ ಎಲ್ಲಾರು ಹೋಗಿ ಅದಕ್ಕೆ ನಮಸ್ಕಾರ ಮಾಡ್ಬೇಕಾಗೈತಿ ಹೌದು ಜೇರ್ ಕಡ್ತ ಒಳಗ ದೇವ್ರನ್ನ ಇಲ್ಲದ ಗುಡಿ ಒಂದಾಗಿತ್ತಂದ್ರ ಏನಾಗೈತಿ ಅದ ಹಾಲು ದೇಗಲ ಗುಡಿ ಆಕೈತಿ ಅಲ್ಲಿ ಯಾರು ಹೋಗಿ ಕೈ ಮುಗಿಯಂಗಿಲ್ಲ ಅಲ್ಲಿ ಯಾರು ಅದ್ರ ಸನ್ನಿದಾಗ ಹೋಗಂಗಿಲ್ಲ ಯವ್ವಾ ಇಲ್ಲಿ ಏನೋ ಬೇರೆ ಐತೇಳಿ ಅನ್ಸೋದು ಆಕೈತಿ ಅದಕ್ಕೆ ನಿನಗೆ ದೇವ್ರ ಬೇಕು ದೇವ್ರ ಇದ್ದಾಗ ಹೋಗಿ ಅಲ್ಲಿ ಕಾಯಿ ಕಪ್ರ ಉದಬತ್ತಿ ಹಚ್ಚಿ ಆ ಪರಮಾತ್ಮನಲ್ಲಿ ನಾವು ಹೊರಬೇಡಬೇಕಾಗೈತಿ 6-3 ತಲೆ ಒಳಗ ಹಾಕಿ ಕೊಟ್ಟೇನ 6-3 ತಲೆ ಒಳಗ ಹಾಕಿ ಕೊಟ್ಟೇನ 6-3 ಅಂದ್ರೆ ಹೆಂಗ 6-3 ಯಾವ 6 ಅಂದ್ರೆ 6 ಗುಣ ಹೌದು 3 ಅಂದ್ರೆ ಏನ ರಜತಮ ಸತ್ವ ಅದ ಅವನ ಕೇಳ್ತಾಳ ಹೊಳೆ ಕೆಣಮಗ 360 ಹೆಂಗ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ ಇವ 6 ಗುಣಗಳ ಹೌದು 3 ಗುಣ ಯಾವ ತಿಳಿಬೇಕಾಗೈತೆ ಅಂದ್ರೆ ರಜತಮ ಸತ್ವ 6 ಗುಣ ಒಳಗ ಹಾಕಿ ಕೊಟ್ಟಿವನ ಹೌದ 3 ಗುಣ ತಿಳ್ಕೊಂಡ ಮುಂದೆ ನಾನು ಸಾಗಿನ ತಿಳಾಕೈತಾಳ ಹೆಣ್ಮಗಳು 360 ಚೂರು ಮಾಡಿ ಅಡಿಗೆ ಅಟ್ಟಿನ ಅಂತ ಹೇಳ್ತಾಳ ಹೇಳಕೈತಾಳ 360 ಲಾಯಿದಾವ ಇದಕ್ಕೆ ಶರೀರಕ್ಕೆ 360 ಚುಳುಮರಿ ನಾನು ಅಟ್ಟಿನ ಅಂದ್ರ 360 ಈ ಶರೀರ ಒಳಗ 360 ಲಾಡಿದಾವ ರೂಮ್ ಅದಾವ ಹೌದು ಯಾವ ಲಾಡಿ ಲಾಡಿ ಎಲ್ಲಾ ಚಲನವಲನ ಎತ್ತಂದ್ರ ಏನಾಕತಿ ಎಲ್ಲಾ ಜನ ಶರೀರ ಒಳಗ ಚಲನವಲನ ಎತ್ತಂದ್ರ ಏನಾಕತಿ ಲಾಡಿಗಳು ಕರೆಕ್ಟ್ ಓಡಾಡ್ತಿದ್ವು ಅಂದ್ರ ಆಟ ಇದೇನಾಕತಿ ಶಾಂತವಕ್ಕನ ಗಾಡಿ ಏನಾಕತಿ ಚಲೋ ಹಂಗ ನಡಿತೈತಿ ಹೌದು ಜೇರ ಕಡ್ತ ಅದ 360 ಲಾಡಿ ಒಳಗ ಒಂದು ಲಾಡಿ ಬಂದ ಲಾಡಿ ಎಲ್ಲಾರ ಮಿಸ್ಕಾಡಿತಂದ್ರ ಏನು ಮಾಡ್ತಾಳ ಈಕೆ ಶಾಂತವಕ್ಕ ವಾಂಕಾಯಿ ಹೋಗ್ತಾಳ ಈಕೆ ಹೆಂಗ ವಾಂಕಿರ್ತಾಳ ಹಂಗ ವಾಂಕಾಯಿಗೆ ಹೋಗೋದಾಗೈತಿ
ಸಾಯುವವರೆಗೆ ಹಂಗ ನಿನಗ 360 ಲಾಡಿದ ಒಳಗ ಆ ಲಾಡಿ ಒಳಗ ಚಲನವಲನ ಸುದ್ದಿ ತಂದ್ರ ಅಟ್ಟ ಭಗವಂತ ಒಳಗ ಆಡ್ಯಾಡ್ಸೋ ಇರ್ಬೇಕ. ಮಾರಿ ಮುಕ್ಕಳಿಲ್ಲ ದೇವರಿಗೆ ಎಡಿ ಕೊಟ್ಟಿನ ನೋಡ್ತಾನ ಅವ ಜೀವಾತ್ಮ ಒಳಗದ ಮಾರಿ ಮುಕ್ಕಳಿಲ್ಲ ದೇವ್ರಿಗೆ ಎಡಿ ಕೊಡ್ತಾಳತ್. ಹೌದು, ಯಾಕಂದ್ರ ಆ ಜೀವಾತ್ಮಗ ಏನಂದಾರು ಕೈಯೆಲ್ಲ ಕಾಲೆಲ್ಲ ಮಾರೆಲ್ಲ ಮೂಗಿಲ್ಲ ಅಂತ ದೇವರಿಗೆ ನಾನು ಎಡಿ ಕೊಡ್ಬೇಕಾದ್ರ ಆ ಜೀವಾತ್ಮ ಅನ್ನುವಂತ ದೇವರದಾನು ಅವಾಗ ನಾವು ಓದಿ ಹೆಣ್ಮಗಳು ಓದಿ ಎಡಿ ಕೊಡ್ಬೇಕಾಗೈತಿ. ಹೌದು, ಸಂತೆ ಸೋದರ ಮಾವನ ಸಂಘ ಬಿಟ್ಟಿನ ಅಂತ ಹೇಳಕೈತಾಳ ಹೆಣ್ಮಗ. ಹೌದಲ್ಲ, ಯಾಕಡೆ ಮೋಜೈತೆ ಒಂದು ನೋಡ್ಕೊಂಡು ಹಿಂಗ ಮಾತಾಡ. ಹೌದು, ಯಾಕಂದ್ರೆ ಇನ್ನೊಂದು ಮಾತು ಕೇಳ ಅಕ್ಕ. ಹೌದು, ಏನ್ ಕೇಳ್ತಾರೋ ನನ್ನ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದೈತ. ಹೌದು, ಲಿಂಗ ಕಳಿಸಿ ಬಿದ್ದೈತಿ, ಅದನ್ನ ಪರಮಾತ್ಮ ಏನ ಹಚ್ಕೊಂಡ್ ನಾನು ಎಲ್ಲೋ. ಹೌದು, ಈಗ ಸದ್ದ ಗೋಕುಲ ಲಿಂಗದಾಗ ಲಿಂಗನ ಏನಾಗೈತಿ ಪೂಜೆ ಆಗೈತಿ, ಜಲಾರಿ ಅನ್ನುವಂಥದ್ದು ಬಡ್ಡೆ ಆಗೈತಿ, ನಿನ್ನ ಲಿಂಗ ಮ್ಯಾಲ ಐತಿ. ಹೌದು, ಆದ್ರ ಲಿಂಗ ಅಲ್ಲಿ ಪೂಜೆ ಆಗೈತಿ, ಭಗವಂತ ಲಿಂಗ ಹಚ್ಕೊಂಡ್ ನಾನು ಎಲ್ಲೋ. ಹೌದು, ಅದು ಕೇಳಾಕೈತಾಳ. ಶಬ್ದ ಋಷಿ ಹಾಗೆ ನಡುವೆ ಅಂತ ಅದನ್ನ ಹೇಳ್ತಾರ ನೋಡು. ಏನಾತ ಅವಾಗ ಲಿಂಗ ಕಳಿಸಿ ಬಿದ್ದೈತಿ. ಇವ್ರು ಯಾರೋ ಹೋಗ್ಯಾರತ್ತ ಇಲ್ಲಿ, ಈಗ ನೋಡಕ್ ಹೋಗ್ಯಾರತ್ತ ಇಲ್ಲಿ ಲಿಂಗ ನೋಡಕ್ ಹೋಗ್ಯಾಳ. ಲಿಂಗ ನೋಡಕ್ ಬಹಳ ಸೂತದಾರ ಇವ್ರ. ಹೌದು, ಯಾಕಂದ್ರೆ ಲಿಂಗ ನೋಡಿ ಚಟ ಬಿದ್ದೈತಿ, ಹಂಗೇನಾಗಿಲ್ಲ. ಆ ನನ್ನ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದೈತಿ ಅಂದ ಒಳಕ. ಹೌದು, ಸಾಕ್ಷಾತ್ ಭಗವಂತ ಲಿಂಗ ಕಳಿಸಿ ಬಿದ್ದ ಮೇಲೆ ತದ್ಕೊಂಡು ಆಶೀರ್ವಾದ ಮಾಡ್ಯಾನ. ಏನಂತ ಸ್ವತಃ ಲಿಂಗನು ಅಂತ ಅವಣಿಕೆ ಆಕೈತಿ. ಆ ಮರುವಾದ ಲಿಂಗ ಏನಾಗೈತಿ ಅಲ್ಲಿ ಹೋಗಿ ಬೀಳ್ಬೇಕಾದ್ರೆ ಅದಕ್ಕೊಂದು ಆಶೀರ್ವಾದ ಮಾಡ್ಯಾನ ಭಗವಂತ. ಏನಂತ ಈ ದಗದ ಹೆಂಗಾಗಬೇಕಾದ್ರೆ ಇಲ್ಲಿ ಜ್ಯೋತಿರ್ಲಿಂಗ ಸ್ಥಾಪನೆ ಆಗ್ಬೇಕಾಗೈತಿ. ಅದರ ಸಂಬಂಧ ನಾ ಘಟನೆ ಮಾಡ್ಯಾನ ಅಂತ ತಿಳ್ಕೊಂಡ ನೀ ಜ್ಯೋತಿರ್ಲಿಂಗ ಆಗಿ ಉಳಿಯತ್ತೇಳಿ ಆಶೀರ್ವಾದ ಮಾಡ್ಯಾನ ಭಗವಂತ. ಹೌದು, ಅದಕ್ಕೆ ಅದು ಜ್ಯೋತಿರ್ಲಿಂಗ ಆಗಿ ಉಳಿಬೇಕಾಗೈತಿ. ಅದಕ್ಕೆ ನಾವೆಲ್ಲ ಮಾನವರು ಹೋಗಿ ಏನ್ ಮಾಡ್ಬೇಕಾಗೈತಿ, ಆ ಪರಮಾತ್ಮನ ಆಶೀರ್ವಾದ ಪಡೆದ ನಾವು ಬರ್ಬೇಕಾಗೈತಿ. ಹೌದು, ನೀ ಆ ಕಡೆ ನೋಡ್ತೀವಿ ನೋಡ್ರ, ಆ ಕಡೆ ಮೋತಿ ಹಾಕ ನಾವು. ಯಾಕಂದ್ರ ಆ ಲಿಂಗಪ್ಪನ ಮಾರಿ ಇನ್ನೂ ನೋಡಿಲ್ಲ ಶಾಂತವಕ್ಕ. ನೋಡಿಲ್ಲ, ಅವಂಗ ಮಾರಿಲ್ಲ ಮೂಗಿಲ್ಲ ಏನೇನು ಇಲ್ಲ, ಏನೂ ಇಲ್ಲ. ನೀ ಆ ಕಡೆ ತಿರುಗಿ ನೋಡ್ತಿ ಆ ಕಡೆ ನನ್ನ ಲಿಂಗಪ್ಪ ಕಾಣತ್ತ ನಾವು. ಯಾಕಂದ್ರೆ ಅವನಿಗೇನು ಮಾರಿಲ್ಲ ಮೂಗಿಲ್ಲ ಏನೇನು ಇಲ್ಲ, ಅವಾಗ ಏನೂ ಇಲ್ಲ, ಏಕಾಕಾರ ಅದಾನ ಅವ. ಹೌದು, ಏಕಾಕಾರ ಅಕ್ಕಂಡ ಅದ್ವೈತ ಅನ್ನುವಂಥದ್ದು ನನ್ನ ಪರಮಾತ್ಮ ಅದಾನು. ಅದಕ್ಕ ಅಕ್ಕಾಗ ಏನ್ ಮಾಡ್ಬೇಕಾಗೈತಿ, ಈಗ ಕಾಣಂಗಿಲ್ಲ, ಕಾಣಂಗಿಲ್ಲ ಕಾಣಿಸ್ಲಾರ ವಸ್ತು ಅದಾನು. ಅದಕ್ಕ ನಡಿಲಿ ಒಂದು ಕ್ಯಾಲಿ ಹಾಡಿ ಕೊಡುನು. ಹೌದು, ಸಂತೆ ಸುಳಿದು ನಿಜವಲ್ಲ ನಿನ್ನ ಮಾತ, ಸಂತೆ ಸುಳಿದು ನಿಜವಲ್ಲ ನಿನ್ನ ಮಾತ, ತಿಳಿಸಿ ನಿನಗ ಸಿದ್ಧಾಂತ. ಸಂತೆ ಸುಳಿದ ನಿಜವಲ್ಲ ನಿನ್ನ ಮಾತ, ಸಂತೆ ಸುಳಿದ ನಿಜವಲ್ಲ ನಿನ್ನ ಮಾತ, ತಿಳಿಸಿ ಹೇಳೇನು ನಿನಗ ಸಿದ್ಧಾಂತ. ಸುಳಿದು ನಿಜವಲ್ಲ ನಿನ್ನ ಮಾತ, ಸಂತೆ ಸುಳಿದು ನಿಜವಲ್ಲ ನಿನ್ನ ಮಾತ, ತಿಳಿಸಿ ನಿನಗ ಸಿದ್ಧಾಂತ. ಸಂತೆ ಸುಳಿದು ನಿಜವಲ್ಲ ನಿನ್ನ ಮಾತ, ಸಂತೆ ಸುಳಿದು ನಿಜವಲ್ಲ ನಿನ್ನ ಮಾತ, ತಿಳಿಸಿ ಹೇಳೇನು ನಿನಗ ಸಿದ್ಧಾಂತ. ದೇವರಿಲ್ಲ ಹೆಣ್ಣಿಗೆ ಗಂಡನ ಹೊರತ. ಹಂಗತ್ತಮ್ಮ, ದೇವರಿಲ್ಲ ಹೆಣ್ಣಿಗೆ ಗಂಡನ ಹೊರತ ಅಂತ ಹೇಳ್ತಾರ. ಗಂಡನ ಹೊರ ದೇವ್ರಿಲ್ಲ. ವೇದ ಶಾಸ್ತ್ರ ಹೊಗಳತಾವ ಗ್ರಂಥ, ಶಾಸ್ತ್ರವಕ್ಕ ಗ್ರಂಥದಾಗ ಸದಕ್ಕೆ ಬರೆದಿಟ್ಟಾರ. ಹೌದು, ಹೆಣ್ಣಿಗೆ ದೇವರಿಲ್ಲ ಗಂಡನ ಹೊರತ ಅಂತ ಹೇಳ್ತಾರ. ಹೆಣ್ಣಿಗೆ ದೇವರಿಲ್ಲ ಗಂಡನ ಹೊರತ, ವೇದ ಶಾಸ್ತ್ರ ಹೊರತಾವ ಗ್ರಂಥ, ವೇದ ಶಾಸ್ತ್ರ ಹೊಗಳತಾವ ಗ್ರಂಥ, ಮಾಡಿಕೊಂಡ ಪತಿ ಮನೋಹರ ಕಾಂತ, ಮಾಡಿಕೊಂಡ ಮನುಪತಿ ಹಾರ ಕಾಂತ, ತಿಳಿಸಿ ನಿನಗ ಸಿದ್ಧಾಂತ. ಸಂತೆ ಸುಳಿದು ನಿಜವಲ್ಲ ನಿನ್ನ ಮಾತ, ಸಂತೆ ಸುಳಿದು ನಿಜವಲ್ಲ ನಿನ್ನ ಮಾತ,
ತಿಳಿಸಿ ಹೇಳುವೆನು ನಿನಗ ಸಿದ್ಧಾಂತ ಶಾಂತಿ ಸುಳ್ಳು ನಿಜವಲ್ಲ ನಿನ್ನ ಮಾತ ಶಾಂತಿ ಸುಳ್ಳು ನಿಜವಲ್ಲ ನಿನ್ನ ಮಾತ ತಿಳಿಸಿ ನಿನಗ ಸಿದ್ಧಾಂತ ಸಂತೆ ಸುಳಿಲ ನಿಜವಲ್ಲ ನಿನ್ನ ಮಾತ ಸಂತೆ ಸುಳಿಲ ನಿಜವಲ್ಲ ನಿನ್ನ ಮಾತ ತಿಳಿಸಿ ಹೇಳುವೆನು ನಿನಗ ಸಿದ್ಧಾಂತ ವಾಕ್ಯದ ಮಂತ್ರವ ಜಪಿಸುತ್ತ ಸತತ ಪತಿ ಮೇಲೆ ಅವರ ಮನಸ್ಸಿದ ಸತತ ಪತಿ ಮೇಲೆ ಅವರ ಮನಸ್ಸಿದ ಅವರಿಗಿದ್ದಿರಲಿಲ್ಲ ಅಂತರಂಗದ ಗುರುತ ಅವರಿಗಿದ್ದಿರಲಿಲ್ಲ ಅಂತರಂಗದ ಗುರುತ ಸಂತೆ ಸುಳಿದ ನಿಜವಲ್ಲ ನಿನ್ನ ಮಾತ ಸಂತೆ ಸುಳಿದ ನಿಜವಲ್ಲ ನಿನ್ನ ಮಾತ ತಿಳಿಸಿ ಹೇಳುವೆನು ನಿನಗ ಸಿದ್ಧಾಂತ ಶಾಂತಿ ಸೋದು ನಿಜವಲ್ಲ ನಿನ್ನ ಮಾತ ಶಾಂತಿ ಸೋದು ನಿಜವಲ್ಲ ನಿನ್ನ ಮಾತ ತಿಳಿಸಿ ನಿನಗ ಸಿದ್ಧಾಂತ ಸಂತೆ ಸಂತೆ ಸುಳಿಲು ನಿಜವಲ್ಲ ನಿನ್ನ ಮಾತ ಸಂತೆ ಸುಳಿಲು ನಿಜವಲ್ಲ ನಿನ್ನ ಮಾತ ತಿಳಿಸಿ ಹೇಳುವೆನು ನಿನಗ ಸಿದ್ಧಾಂತ ಗಂಡನ ಬ್ರಹ್ಮತ್ಯ ಅರಣ್ಯ ತಿರುಗುತ್ತ ಗಂಡನ ಬ್ರಹ್ಮತ್ಯ ಪತಿ ಮ್ಯಾಲ ಅವರ ಮನಸ್ಸಿರ ಸತತ ಪತಿ ಮ್ಯಾಲ ಅವರ ಮನಸ್ಸಿರ ಬಹಿರಂಗ ಗುಣದಾಳಿ ಬಂದು ಬಸ್ತ ಬಹಿರಂಗ ಗುಣದಾಳಿ ಕೇಳಲು ಬಂದು ಬಸ್ತ ನಿನಗ ಸಿದ್ಧಾಂತ ಸಂತೆ ಸಂತೆ ಸುಳಿಲು ನಿಜವಲ್ಲ ನಿನ್ನ ಮಾತ ಸಂತೆ ಸುಳಿಲು ನಿಜವಲ್ಲ ನಿನ್ನ ಮಾತ ತಿಳಿಸಿ ಹೇಳುವೆನು ನಿನಗ ಸಿದ್ಧಾಂತ ಶಾಂತಿ ಸೋಲು ನಿಜವಲ್ಲ ನಿನ್ನ ಮಾತ ಶಾಂತಿ ಸೋಲು ನಿಜವಲ್ಲ ನಿನ್ನ ಮಾತ ತಿಳಿಸಿ ನಿನಗ ಸಿದ್ಧಾಂತ ಸಂತೆ ಸಂತೆ ಸುಳಿಲು ನಿಜವಲ್ಲ ನಿನ್ನ ಮಾತ ಸಂತೆ ಸುಳಿಲು ನಿಜವಲ್ಲ ನಿನ್ನ ಮಾತ ತಿಳಿಸಿ ಹೇಳುವೆನು ನಿನಗ ಸಿದ್ಧಾಂತ ಗಂಡನ ನೋಡ ಬಿಟ್ಟನಂತ ಹೇಳತ್ತೆ ಚುಟ್ಟ ಗಂಡನ ಹಿಡಕೊಂಡ ಸದ್ಗತಿ ಹೊಂದೂತ ಗಂಡನ ಹಿಡಕೊಂಡ ಸದ್ಗತಿ ಹೊಂದೂತ ಬಂಧು ಬಾಂಧವ ನೀನೇ ಗುರುನಾಥ ಬಂಧು ಬಾಂಧವ ನೀನೇ ಗುರುನಾಥ ಸಿದ್ಧಾಂತ ಸೋದರಮ್ಮ ಸಂತೆ ಸುಳಿಲು ನಿಜವಲ್ಲ ನಿನ್ನ ಮಾತ ಸಂತೆ